ನೀಟ್ ಅಕ್ರಮವನ್ನು ಖಂಡಿಸಿ ದೆಹಲಿಯಲ್ಲಿ ಪ್ರತಿಭಟನೆ ಜೋರಾಗ್ತಾ ಇದ್ದ ಹಾಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನ ಮುರಿದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಕಾಂಗ್ರೆಸ್ ವಿದ್ಯಾರ್ಥಿಗಳನ್ನು ರಾಜಕೀಯ ದಾಳವಾಗಿಸಿಕೊಂಡಿದೆ, ಸಂಸತ್ ಅಧಿವೇಶನಕ್ಕೆ ಅಡ್ಡಿ ಮಾಡೋದೊಂದೇ ಕಾಂಗ್ರೆಸ್ನ ಉದ್ದೇಶವಾಗಿದೆ, ತಮ್ಮ ಹಿತಾಸಕ್ತಿ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಕಿಡಿಕಾರಿದಂತಹ ರೀತಿ ಇದು. ಮೊದಲೇನೆ ಶಿಕ್ಷಣ ಸಚಿವರು ಎಚ್ಚೆತ್ತುಕೊಂಡಿದ್ರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫೈ ಮಾಡೋದಕ್ಕೆ ಮುಂದಾಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಈಗ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಈ ವಿಚಾರದ ಬಗ್ಗೆ ಮಾತನಾಡುವ ಯಾವ ನೈತಿಕತೆಯೂ ಕೂಡ ಇಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶಬ್ಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬ್ಬೀರ, ಕಳೆದ 3 ದಿನಗಳಿಂದಲೂ ಕೂಡ ಹೋರಾಟ ಜಾಸ್ತಿ ಆಗ್ತಾ ಇದೆ ದೆಹಲಿಯಲ್ಲಿ. ಇವತ್ತು ಯಾವ್ಯಾವ ರೀತಿಯ ಪ್ಲಾನ್ ಆಗಿದೆ ಹೋರಾಟಕ್ಕೆ? ಪ್ರೇಮ್, ನೋಡಿ, ನಾನು ಆಗ್ಲೇ ಹೇಳಿದಂತೆ ಇವತ್ತು ಕೂಡ 2-3 ಹಂತಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಒಂದು ಕಡೆಗೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಕೂತಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನಾಕಾರರೇನಿದ್ದಾರೆ ಅವರು ಕೂಡ ತಮ್ಮ ಪ್ರತಿಭಟನೆಯನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಹಿಂದೆ ಕೂಡ ಅವರು ಹೇಳಿದ್ರು, ಪ್ರತಿದಿನವೂ ಕೂಡ ನಾವು ಸಂಸತ್ ಮುತ್ತಿಗೆಗೆ ಪ್ರಯತ್ನ ಪಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅದರಂತೆ ಪ್ರತಿನಿತ್ಯವೂ ಕೂಡ ಜಂತರ್ ಮಂತರ್ ಮೂಲಕ ಸಂಸತ್ನತ್ತ ತೆರಳುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆದ್ರೆ ಅವ್ರನ್ನ ತಡೆಯುವಂತ ಪ್ರಯತ್ನಗಳು ಕೂಡ ಆಗ್ತಾ ಇರುವಂತದ್ದು. 19ನೇ ತಾರೀಕು ಏನು ಜನ ಸೇರಿದ್ರು ಅಥವಾ ಪ್ರತಿಭಟನಾಕಾರರು ಸೇರಿದ್ರು, ವಿದ್ಯಾರ್ಥಿಗಳು ಸೇರಿದ್ರು, ಅಷ್ಟು ದೊಡ್ಡ ಪ್ರಮಾಣದ ಸಂಖ್ಯೆ ಇಲ್ದಿದ್ರು ಕೂಡ ಇದ್ದಷ್ಟು ಜನರು ಒಟ್ಟಾಗಿ ಹೋರಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ ಅವರನ್ನ ತಡೆಯುವಂತ ಪ್ರಯತ್ನಗಳಾಗ್ತಾ ಇದೆ. ಇವತ್ತು ಕೂಡ ಆ ರೀತಿಯಾದಂತಹ ಪ್ರತಿಭಟನೆಗಳು ಮುಂದುವರಿಯುತ್ತೆ. ಇದು ಒಂದಾದ್ರೆ, ಸಂಸತ್ನ ಒಳಗೂ ಕೂಡ ದೊಡ್ಡ ಪ್ರಮಾಣದ ಪ್ರತಿಭಟನೆಗೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳೆಲ್ಲವೂ ಕೂಡ ಕಪ್ಪು ಬಟ್ಟೆಯನ್ನ ತರಿಸಿ ತಮ್ಮ ಪ್ರತಿಭಟನೆಯನ್ನ ಕೂಡ ಈಗಾಗಲೇ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಸಂಸತ್ನ ಒಳಗಡೆ ಈ ಒಂದು ವಿಚಾರಗಳಿಗೆ ಸಂಸತ್ ಚರ್ಚೆಗಳಾಗಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಹೋರಾಟವನ್ನ ಕೂಡ ರೂಪಿಸ್ತಾ ಇರುವಂಥದ್ದು. ಆ ಮೂಲಕ ಇಡೀ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರವನ್ನ ಈ ಹಂತದಲ್ಲಿ ಬಗ್ಗಿಸಬೇಕು, ರಾಜೀನಾಮೆಯನ್ನ ಪಡಿಬೇಕು, ಮತ್ತೆ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆಗಳಾಗುವಂತೆ ನೋಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರವನ್ನ ಇಟ್ಕೊಂಡಿರುವಂತ ಕಾಂಗ್ರೆಸ್ ದೊಡ್ಡ ಪ್ರಮಾಣದ ಹೋರಾಟಗಳನ್ನ ಹಂತ ಹಂತವಾಗಿ ರೂಪಿಸ್ತಾ ಇದೆ.